ನಾನು ಸಿಎಂ ಆಗಲ್ಲ ಎಂದಿರುವ ಬಿಜೆಪಿಗರಿಗೆ ಗಿಳಿಶಾಸ್ತ್ರ ಕೇಳಿ ಅಂತ ಡಿ.ಕೆ. ಶಿವಕುಮಾರ್ ಮೊನ್ನೆ ಹೇಳಿದರು. ಜಾತಕ ಗೀತಕ ತೋರ್ಸಕ್ಕೆ ಹೇಳಿ ಗಿಳಿಶಾಸ್ತ್ರ ಕೇಳಕ್ಕೆ ಹೇಳಿ ಅಂತ. ಇದನ್ನು ಖಂಡಿಸಿ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರ ಕೇಳಿ ಪ್ರತಿಭಟನೆ ಮಾಡಿದ್ದಾರೆ. ಗಿಳಿಶಾಸ್ತ್ರ ಕೇಳಿದಾಗ ಚೊಂಬು ಇರುವ ಕಾರ್ಡನ್ನು ಗಿಳಿ ತೆಗೆದಿದೆ. ಹಾಗಾಗಿ ಡಿ.ಕೆ. ಸಿಎಂ ಆಗಲ್ಲ, ಡಿ.ಕೆ. ಕೈಗೆ ಚೊಂಬು ಅಂತ ಬಿಜೆಪಿಗರು ಕಾಲೆಳೆದಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದರೆ ಜನರಿಗೆ ಒಳ್ಳೇದಾಗುತ್ತಾ ಅಂತ ಶಾಸ್ತ್ರ ಕೇಳಿದಾಗ ಗಿಳಿ ಹೂ ಇರುವ ಕಾರ್ಡನ್ನು ತೆಗೆದಿದೆ. ಆದರೆ ಬಿಜೆಪಿಗರು ಸಿದ್ದರಾಮಯ್ಯ ಜನರ ಕಿವಿಗೆ ಹೂ ಇಡ್ತಾರೆ ಅಂತ ವಿಡಂಬನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಇನ್ನು ರಾಜ್ಯದಲ್ಲಿ ಸದ್ಯದಲ್ಲೇ ಪರ್ಯಾಯ ವ್ಯವಸ್ಥೆಯ ಕಾಲ ಕೂಡಿ ಬರಲಿದೆ. ರಾಜ್ಯದ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಮೋದಿ ಅಮಿತ್ ಶಾ ಗಮನಿಸ್ತಾ ಇದ್ದಾರೆ. ದೇವೇಗೌಡರು, ನಡ್ಡಾಜಿ ಎಲ್ಲರೂ ಕೂಡಿ ಚರ್ಚೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ. ಈ ಮಧ್ಯೆ ಡಿಕೆಶಿ ಹಗಲುಗನಸು ಟೀಕೆಗೆ ಪ್ರತಿಕ್ರಿಯಿಸಿರುವ ಕುಮಾರಸ್ವಾಮಿ, ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಅಂತ ನಾನು ಹೇಳಿಲ್ಲ, ಯಾರೂ ಊಹೆ ಮಾಡದ ಬೆಳವಣಿಗೆ ಆಗುತ್ತೇನೆ ಅಂತ ಹೇಳಿದ್ದೀನಿ. ಈ ಮಧ್ಯೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹಾವೇರಿಯ ರಾಣೆಬೆನ್ನೂರಿನ ದೇವರಗುಡ್ಡದ ಮಾಲ್ತೇಶ ದೇವರಿಗೆ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಇನ್ ಫೈಟಿಂಗ್ ಜೋರಿದೆ ಅಂತ ಹೇಳಿ ಒಳಗೊಳಗೆ ಗುಸುಗುಸು ಅಂತ ಏನಂತಾರಲ್ಲ, ಗುಸುಗುಸು ಬಡದಾಟ ಆ ರೀತಿ 2-3 ತಿಂಗಳು ನಡೀತಾ ಇದೆ. ಈಗ ನವೆಂಬರ್ ಅಂತ್ಯಕ್ಕೆ ಅದು ಹೊರಗಡೆ ಬರ್ತಾ ಇದೆ. ಇದು ಇನ್ ಫೈಟಿಂಗ್ಗೆ ಒಂದು ಅಂತಿಮವಾದಂಥ ಒಂದು ಸರಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಮತ್ತು ಸರ್ಕಾರ ಪತನ ಮುಖಾಂತರ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊತದೆ. ಸಿದ್ದರಾಮಯ್ಯನವರು ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಧಿಕಾರ ಎಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಸಾಬೀತು ಮಾಡಿದ್ದಾರೆ. NDA ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಜ್ಯದ ಪರ್ಯಾಯದ ವ್ಯವಸ್ಥೆಗೆ ಪ್ರಾಯಶಃ ಕಾಲನೇ ಎಲ್ಲಕ್ಕೂ ಕೂಡು ಬರ್ತಾರೆ. ಪರ್ಯಾಯ ವ್ಯವಸ್ಥೆ ಏನು ಸರ್ ಏನಂತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಯ್ತದೆ. ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ದೇವ್ರ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾಗ ಬಲಗಡೆಯಿಂದ ಹೂ ಬಿದ್ದರೆ ಶುಭ ಅಂತಾರೆ. ಹೂ ಕೊಟ್ಟು ಸಿಕ್ಬಿಡ್ತು ದೇವ್ರ ಮುಂದೆ, ದೇವ್ರ ಬಲಗಡೆಯಿಂದ ಹೂ ಬಿದ್ದುಬಿಡ್ತು ಶುಭ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಜನಕ್ಕೆ ಒಳ್ಳೇದಾಗತ್ತಾ ಅಂತ ಹೂ ಬಿದ್ದುಬಿಟ್ರೆ ಅದೇನು ಕಿವಿಗೆ ಹೂ ಮುಡಿದಂಗೆ ಆಗ್ಬಿಡುತ್ತೆ. ನಿಮ್ಗೆ ಅಲ್ಲಿ ಶುಭ ಆಗ್ಬಿಡುತ್ತೆ, ಇಲ್ಲಿ ಕಿವಿಗೆ ಹೂ ಮುಡಿಸ್ದಂಗೆ ಹೆಂಗಾಗುತ್ತೆ? ಅದನ್ನು ಶುಭ ಅನ್ಕೊಳ್ಳಿ. ತಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಇವ್ರು ಮಾಡ್ತಾರೆ ಅಂತ ಒಂದು. ಎರಡನೇದು ಸೋಮಣ್ಣ ಅವ್ರು ಹೇಳ್ದಂಗೆ ಹಾಗೆಲ್ಲ ಏನು ಆಗಲ್ಲ ಅಂತ ನನ್ನ ಪ್ರಕಾರ. ಈ ಹಿಂದೆ JDS ಕಾಂಗ್ರೆಸ್ ಮೈತ್ರಿ ಇದ್ದಾಗ ಅಂತಹ ಸನ್ನಿವೇಶಗಳು ಇವರ ಭವಿಷ್ಯಕ್ಕೆ ಪೂರಕವಾದಂತಹ ವಾತಾವರಣ ಇತ್ತು. ಈಗ ಆ ಥರ ಆಗತ್ ಇದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರ ಬಿದ್ದೋಗುತ್ತೆ ಅಂತ ನಾನು ಹೇಳಿಲ್ಲ. ಅವ್ರು ಹೇಳಿದ್ದು ನೀವು ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಫೈನ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.